ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸುಲಭವಾಗಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿನ್ನು ಒಂದು ಬೌಲಲ್ಲಿ 1 kg ಅಷ್ಟು ಮೈದಾ ಸೇರಿಸ್ಕೊಂಡಿದ್ದೀನಿ. ಅಂದರೆ 1 ದೊಡ್ಡ ಕಪ್ಪಷ್ಟು ಮೈದಾ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಚಿಕ್ಕ ಕಪ್ಪಷ್ಟು ಚಿರೋಟಿ ರವೆನೂ ಸಹ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸೋಡಾನು ಸಹ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ತುಪ್ಪನೂ ಸಹ ನೀವು ಸೇರಿಸ್ಕೋಬೋದು. ನಂತರ ಡಾಲ್ಡಾನು ಸಹ ಸೇರಿಸ್ಕೋಬೋದು. ಈ ರೀತಿ ಚೆನ್ನಾಗಿ ಕಲಿಸ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚೆನ್ನಾಗೆ ಕಲಿಸ್ಬೇಕು. ಚಪಾತಿ ಇರುತ್ತಲ್ಲ ಅದಕ್ಕಿಂತ ತುಂಬ ಸಾಫ್ಟಾಗೆ ಕಲಿಸ್ಕೊಂಡಿದ್ದ ನಂತರ ಇದನ್ನು ಈ ರೀತಿ ಚೆನ್ನಾಗೆ ಕಲಿಸ್ಬೇಕು. ನಾದಿ ಚೆನ್ನಾಗೆ ಕಲಸಿ ನಂತರ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು 15 to 20 ಮಿನಿಟ್ಸ್ ಆದರೂ ಬಿಡಬೇಕು ನೆನೆಯೋಕ್ಕೋಸ್ಕರ. ನಂತರ ನಾನು ಏನು ಮಾಡಿದ್ದೀನಿ, ಅದರಲ್ಲೇ ಒಂದು ಸ್ಮಾಲ್ ಪೋರ್ಷನ್ ತೊಗೊಂಡು ಪೂರಿ ರೀತಿ ಲಟ್ಟಿಸ್ಕೊತ ಬರಬೇಕು. ಈಗ ಅದರೊಳಗಡೆ ಇರೋ ಫಿಲ್ಲಿಂಗ್ಸ್ ಮಾಡೋಕ್ಕೆ 1 ಕಪ್ಪಷ್ಟು ನಾನು ಇದು ಕಡಲೆ ತೊಗೊಂಡು ಅದು ಪೌಡ್ರ್ ಮಾಡಿ, ಆಮೇಲೆ ಅದರಲ್ಲೇ ನಾನು 3/4 ಕಪ್ಪಷ್ಟು ಬೆಲ್ಲನೂ ಸಹ ತೊಗೊಂಡು ಪೌಡ್ರ್ ಮಾಡಿದ್ದೀನಿ. ನಂತರ ಒಂದು ಕೊಬ್ಬರಿನೂ ಸಹ ಸೇರಿಸ್ಕೊಂಡು ಅದನ್ನು ಸಹ ಪೌಡ್ರ್ ಮಾಡಿ ಹಾಕಿದ್ದೀನಿ. ನಂತರ ಈ ಮೋಲ್ಡಿಗೆ ನಾನು ಮಾಡಿರೋವಂಥ ಪೂರಿನ ಸೇರಿಸ್ಕೊಂಡು ಅದರೊಳಗಡೆ ಫಿಲ್ಲಿಂಗ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸೈಡಲ್ಲಿ ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ರೀತಿ ಕರ್ಜಿಕಾಯಿ ಶೇಪು ಚೆನ್ನಾಗೇ ಬಂದಿರುತ್ತೆ ನೋಡಿ. ಎಲ್ಲನೂ ಸಹ ರೆಡಿ ಆಗಿದೆ. ಈಗ ಎಣ್ಣೆನೂ ಸಹ ಕಾಯಕ್ಕಿಕ್ಕಿ ಒಂದೊಂದೇ ಕರ್ಜಿಕಾಯಿ ಬಿಟ್ಕೊತಾ ಬರಬೇಕು. ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.